ಅವ್ರು ನೋಡಿಸಿಕೊಟ್ಟಿದ ನಂತರ ಅಲ್ಲಿ ಏನಾಯ್ತು, ಅಷ್ಟೊತ್ತೊಳಗೆ ಪೊಲೀಸ್ ಎಲ್ಲರೂ ಕೂಡ ಬಂದು ಆ ಗುಂಪನ್ನು ಚದುರಿಸಂತ ಕೆಲಸ ಮಾಡಿದ್ರು. ಚದುರಿಸಂತ ಟೈಮಲ್ಲಿ ಅವ್ರಿಗೆ ಬೇಕಾದಂತವ್ರು ಅವ್ರಿಗೂ ಗುಂಪುಗಳು ಘೋಷಣೆ ಮಾಡಿದ್ರು. ನಮಗೆ ಅಲ್ಲಿ ಗೊತ್ತಾದ ತಕ್ಷಣ ನಮಗೆ ಬೇಕಾದಂತವ್ರು ನಮ್ಮವ್ರು ಕೂಡ ಘೋಷಣೆಗಳನ್ನು ಮಾಡ್ತಾ ಇದ್ರು. ಆ ಘೋಷಣೆಗಳು ಮಾಡಿದ ತಕ್ಷಣ ಅಷ್ಟೊತ್ತೊಳಗಡೆ ಏನಾಯ್ತು, ಗುಂಪು ಜಾಸ್ತಿ ಆಗೋಳಗಡೆ ಪೊಲೀಸರು ಫೈರಿಂಗ್ ಪ್ರಾರಂಭ ಮಾಡಿದ್ರು. ಆ ಪೊಲೀಸರು ಫೈರಿಂಗ್ಕಿನ ಮುಂಚೆ ಈ ಬಾಡಿಗಾರ್ಡ್ಗಳು ಯಾರು ಸತೀಶ್ ರೆಡ್ಡಿ ಅನ್ನಂತ ಬಾಡಿಗಾರ್ಡ್ಗಳು, ಅವ್ರು ಯಾರೋ ಉತ್ತರ ಪ್ರದೇಶದಿಂದ ಬೇರೆ ಬೇರೆ ಬಿಹಾರಗಳಿಂದ ಬಂದಂತ ಬಾಡಿಗಾರ್ಡ್ಗಳು ಏನು ಸಿನಿಮಾದಾಗ ಹೊಡಿತಾರ್ರಿ. ಸಿನಿಮಾದಾಗೆ ನೋಡಿದ್ದಾಗ್ಲಿ ನಾವು ನಮ್ಮ ಬಳ್ಳಾರಿ ಜನರು 1984ರಲ್ಲಿ ಆದಂತ ಗೋಲಿಬಾರ್ ನೋಡಿದ್ದೀವ್ರಿ. ಅವತ್ತು ಗೋಲಿಬಾರ್ ನಡೆಯಕ್ಕೋಸ್ಕರ ಕಾರಣ ಏನಂದ್ರೆ, ಒಬ್ಬ ಹೆಣ್ಮಗಳು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ದಲ್ಲಿ ಅವತ್ತು ಅಲ್ಲಿ ಹೆಣ್ಮಗಳು ಪೊಲೀಸ್ ಸ್ಟೇಷನ್ದಲ್ಲಿ ಅವರು ತೀರ್ಕೊಂಡೋಗಿದ್ರು. 82 ಅಲ್ಲಿ ಅವತ್ತು ನಾವು ನೋಡಿದಂತ ಘಟನೆ ನಾವು ಜೀವನದಲ್ಲಿ ಯಾವತ್ತು ಕೂಡ ನೋಡ್ಲಕ್ ಆಗ್ಲಿಲ್ಲ ರೀ. ನಿನ್ನೆ ನೋಡಬೇಕಾಯ್ತ್ರಿ. ನೋಡ್ರಿ, ಜನಾರ್ದನ್ ರೆಡ್ಡಿ ಅವ್ರ ಮನೆ ಎದುರುಗಡೆ ಬಂದು, ಒಬ್ಬ ಶಾಸಕನ ಮನೆ ಎದುರುಗಡೆ ಬಂದು ಅವ್ರು ಹೋಗಂತ ಹಾದಿಗೆ ಬ್ಯಾನರ್ ಕಟ್ಟಿ ಜಗಳ ಮಾಡಿಕೊಂಡು ಜಗಳನ್ನ ದೊಡ್ಡದಾಗಿ ಮಾಡಿ ಫೈರಿಂಗ್ ಮಾಡಂತ ಸ್ಥಿತಿಗೆ ಹೋಗ್ಬೇಕಂದ್ರೆ ಅವ್ರು ಫೈರಿಂಗ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದು ಯಾರು ಅನ್ನಂತ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಅವ್ರಿಗೆ ಏನು ಹಕ್ಕಿದೆ? ಸಾರ್ವಜನಿಕ ಸ್ಥಳದಲ್ಲಿ ಫೈರಿಂಗ್ ಮಾಡಕ್ಕೆ ಹಕ್ಕೇನಿದೆ ಅವ್ರಿಗೆ? ಅವ್ರಿಗೇನ ಅಕಸ್ಮಿತವಾಗಿ ಎಲ್ಲನೂ ಒಂದು ಕಡೆ ನೀವು ಎಲ್ಲಿ ಬೇಕಾದಲ್ಲಿ ಫೈರಿಂಗ್ ಮಾಡಬಹುದು ಅಂತೇಳಿ ಅವ್ರಿಗೇನ ಸರ್ಕಾರ ಏನನ್ನ ಸ್ಪೆಷಲ್ ಆದೇಶವನ್ನು ಕೊಟ್ಟಿದ್ದೇನಾ? ನಾನು ಕೇಳ್ಬೇಕು. ಸ್ಪೆಷಲ್ ಆದೇಶವನ್ನು ಕೊಟ್ಟಿದೆ? ಏನೂ ಕೊಟ್ಟಿಲ್ಲ ಅಲ್ರಿ. ಇವು ಗುಂಪುಗಳು ಆಗೋದು ನಿಜ, ಮಾತಾಡ್ಕೊಳ್ಳೋದು ನಿಜ. ಪಟ 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 ಅಂತ ಫೈರ್ ಮಾಡಿದ್ರೆ ಆ ಫೈರ್ ಮಾಡಿದಂತ ಬುಲೆಟ್ ಯಾವುದು? 0.76 mm. 0.76 mm ನಿಂದ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ 0.76 ml ಏನು ಬುಲೆಟ್ ಏನಿದೆನೋ ಅದರಿಂದ ಫೈರ್ ಆಗಿರಕ್ಕನ್ನ ಮೇಲ್ನೋಟಕ್ಕೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಅವರಿಂದ ಫೈರಿಂಗ್ ಆಗಿರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾನು ಹೇಳ್ತಾ ಇಲ್ಲ, ಅವ್ರಂಗ ಬೇಗ ಅಲಿಗೇಷನ್ ಮಾಡ್ತಾ ಇಲ್ಲ. ನಾನು ಮೇಲ್ನೋಟಕ್ಕೆ ಕಾಣು ಬರ್ತಾ ಇದೆ. ಆ ಮೇಲ್ನೋಟಕ್ಕೆ ಅವರಿಂದ ಫೈರ್ ಆಗಿದೆ ಅಂತೇಳಿ ನಾನು ಜನಾರ್ದನ್ ರೆಡ್ಡಿ ಅವರು ಗುಂಡು ಹಿಡ್ಕೊಂಡಂತ ಟೈಮಲ್ಲಿ ನಾನು ನೋಡಿಸಿದ್ರು. ಗುಂಡು ಇವತ್ತು ರಿವಾಲ್ವರ್ ಕೊಡಂತ ಟೈಮಲ್ಲಿ ಒಬ್ಬ ಖಾಸಗಿ ಅವರಿಗೆ, ಅಂದ್ರೆ ಖಾಸಗಿಯವ್ರ ಮತ್ತೆ ಯಾರನ್ನ ಅಪ್ಲೈ ಮಾಡ್ಕೊಂಡ್ರೆ ಅವ್ರಿಗೊಂಥರ ರಿವಾಲ್ವರ್ ಕೊಡ್ತಾರ್ರಿ. ಇವ್ರು ಯಾರನ್ನ ಬೇರೆಯವ್ರು ಏನನ್ನ ಇವತ್ತು ರಿವಾಲ್ವರ್ ಉಪಯೋಗಿಸಬೇಕಂದ್ರೆ ಸೆಕ್ಯೂರಿಟಿ ಗಾರ್ಡ್ ಸಲುವಾಗಿ ಅವ್ರಿಗೆ ಬೇರೆ ತರ ಬಂದೂಕ್ ಕೊಡ್ತಾರ್ರಿ. ಪ್ರೊಹಿಬಿಟೆಡ್ ನಾನ್ ಪ್ರೊಹಿಬಿಟಿವ್ ಗನ್ಗಳು ಕೊಡ್ತಾರ್ರಿ. ಅವರು ಈ ಗುಂಡೇನು ಆರಿಸಿದಂತ ಟೈಮಲ್ಲಿ ಸಿಕ್ಕಾಪಟ್ಟಿರಿ. ಹೆಂಗಂತ ಹೇಳಿದ್ರೆ ಆ ಮಳೆ ಸುರಿಸಿದಂಗ ಸುರಿಸ್ತಾ ಇದಾರ್ರಿ ಕಲ್ಲುಗಳು. ಆ ಸುರಿಸಂತ ಟೈಮಲ್ಲಿ ನಮ್ಮ ನಗರ ಪಾಲಿಕೆ ಸದಸ್ಯರಾದಂತ ಕಲ್ಪನಾ ಅವರು, ಗಂಡ ಆದಂತ ವೆಂಕಟರಮಣ ಅವರು, ಇನ್ನೊಬ್ಬರು ಡ್ರೈವರ್ ಆದಂತ ಸೂರ್ಯ ಅವರು, ಇನ್ನೊಬ್ಬರು ನಮ್ಮ ಕಾರ್ಯಕರ್ತರಾದಂತ ಕೃಷ್ಣ ಅವರು, ಇನ್ನ ಸಾಕಷ್ಟು ಮಂದಿ ನೋಡ್ರಿ ಈ ಪಟ್ಟಿ ಹುಡ್ಕೊಂಡು ಬಂದಾರ ನೋಡ್ರಿ. ಬಹಳಷ್ಟು ಮಂದಿ ಅಡ್ಮಿಟ್ ಆಗಿದಾರ್ರಿ. ಬಹಳಷ್ಟು ಮಂದಿನ ಮತ್ತೆ ಫುಲ್ ಏನನ್ನ ತೊಂದರೆ ಆಗೋದು ಅಂತೇಳಿ ಪುನಃ ಅವ್ರಿಗೆ ತೊಂದರೆ ಆಗಿದ್ರೆ ಕೂಡ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟ್ಟಾರ್ರಿ. ಅವ್ರನ್ನ ಹಿಡ್ಕೊಂಡೋದು ಸರಿಯಲ್ಲ ಅಂತೇಳಿ ಕಳಿಸ್ಬಿಟ್ಟಾರ, ಬೈ ಫೋರ್ಸ್ಫುಲಿ ಕಳಿಸ್ಬಿಟ್ಟಾರ. ಅವ್ರಿಗೆ ಕೂಡ ಪಾಪ ಅವ್ರು ವೆಂಕಟರಮಣ ಹೇಳಿದ್ರೆ ನನ್ನ ತಲೆ ನೋವು ಹೋಗ್ತಾ ಇದೆ ಅಂದ್ರೆ ಅವ್ರು ಇಡ್ಸ್ಕೊಳಕ್ ಹೋಗಿರ್ಲಿಲ್ಲ. ಇನ್ನೊಬ್ಬಡಿಗ ನನಗೆ ಹೆದೆ ನೋವುತ್ತಾ ಇದೆ ಅವ್ರಿಗೆ ತುಳಿದಾರ ಕಲ್ಲಿಂದ ಅಂದ್ರೆ ಅವ್ರನ್ನ ಆ ಒಬ್ಬಡಿಯಲ್ಲಿ ಹಿಡ್ಕೊಂಡಿಲ್ಲ, ಕಳಿಸ್ಬಿಟ್ಟಾರ್ರಿ. ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ಆ ಫೈರಿಂಗ್ ಮಾಡಿದಂತ ಟೈಮಲ್ಲಿ ಆ ಕಲ್ಲು ತೂರಾಟ ಆದಂತ ಟೈಮಲ್ಲಿ ನಮ್ಮಲ್ಲಿ ಕೂಡ ಕಲ್ಲು ತೂರಾಟ ಆಗಿದ್ರಿ. ನಾನು ಜನಾರ್ದನ್ ರೆಡ್ಡಿ ಅವ್ರ ಗುಂಡು ನೋಡಿದಂತ ಟೈಮಲ್ಲಿ ಆ ಸಣ್ಣ ರಿವಾಲ್ವರ್ ಇಂದ ಫೈರ್ ಆಗಿದ್ದಾರೆ. ಆ ಸಣ್ಣ ರಿವಾಲ್ವರ್ ಇಂದ ಏನ್ ಫೈರ್ ಆಗಿದನೋ ಆ ಫೈರ್ ಆದಂತ ರಿವಾಲ್ವರ್ ಓಪನ್ ಆಗಿ ಅವರು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಲೈವ್ಗಳಲ್ಲಿ ಅವರು ಗನ್ಮ್ಯಾನ್ಗಳನ್ನೇ ಅವರೇ ಹಾರಿಸ್ತಾ ಇದಾರ. ಹಾರಿಸುವಂತ ಟೈಮಲ್ಲಿ ಆ ಯಾರೋ ಸತೀಶ್ ರೆಡ್ಡಿ ಅನ್ನಂತ ವ್ಯಕ್ತಿ, ಅವ್ರೇನು MLA ಅಲ್ಲ, ಮಾಜಿ MLA ಅಲ್ಲ, ಯಾರು ಜನಪ್ರತಿನಿಧಿ ಅಲ್ಲ. ಅವ್ರಿಗೆ ಸರ್ಕಾರ ಸೆಕ್ಯೂರಿಟಿ ಕೊಡುತ್ತೆ, ಪೊಲೀಸ್ ಸೆಕ್ಯೂರಿಟಿ ಕೊಡುತ್ತೆ, ಬಾಡಿಗಾರ್ಡ್ಗಳನ್ನ ಸೆಕ್ಯೂರಿಟಿ ಮಾಡಿಕೊಡ್ತದೆ. ಓಪನ್ ಆಗಿ ಬಿಹಾರ್ ತರ ರೀ, ನಮ್ಮ ಕರ್ನಾಟಕದಲ್ಲಿ ಯಾವ ಕಲ್ಚರ್ ಇಲ್ಲ ನಮಗೆ. ಬಿಹಾರ್ ತರ ಅವ್ರು ಗನ್ಗಳು ಹಿಡ್ಕೊಂಡು ಆಟ ಆಡ್ತಾರ, ಸಿನಿಮಾ ತರ ಓಡಾಡ್ತಾ ಇದಾರ. ಏನ್ ಸಿನಿಮಾ ತರ ಒಬ್ಬನು ಡೋರ್ ಓಪನ್ ಮಾಡ್ತಾನ, ಒಬ್ಬ ಡೋರಲ್ಲಿ ನಿಲ್ತಾನ, ಫೈರ್ ಮಾಡ್ತಾನ, ಡಮ 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 ಅಂತೇಳಿ. ಎಷ್ಟು ದೌರ್ಜನ್ಯ ರೀ ಅಲ್ರಿ. ಎಷ್ಟು ದೌರ್ಜನ್ಯ ನಾವ್ ಯಾವತ್ತು ಜೀವನದಲ್ಲಿ ಕಂಡಿಲ್ಲ ರೀ. ಯಾವತ್ತು ಕೂಡ ನಾವು ಹೋರಾಟಗಳ ಮೇಲೆ ರಾಜಕಾರಣ ಮಾಡ್ಕೊಂತ ಬಂದಿ, ಹೋರಾಟ ಬಿಟ್ಟು ಯಾವತ್ತು ಕೂಡ ಬಂದಿದ್ದಲ್ರಿ. ಆ ರೀತಿ ಅವರು ಫೈರ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ನಾವ್ ಏನ್ ಮಾಡಕ್ಕಾಗುತ್ತೆ? ಅಷ್ಟೊತ್ತೊಳಗಡೆ ಏನಂತ ಎಲ್ಲ ಕಾರ್ಯಕರ್ತರು ಎಲ್ಲರೂ ಒಂದು ಕಡೆ ಸೇರ್ಕೊಂಡಿದ್ವಿ. ಸೇರ್ಕೊಂಡಂತ ಟೈಮಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ಕೂಡ ಮುಂಚೆಯಿಂದ ಕೂಡ ಹೇಳ್ಕೊಂತ ಇದಾರ. ಮುಂಚೆಯಿಂದ ಕೂಡ ಏನ್ ಹೇಳ್ತಾ ಇದಾರೆ, ಯಾವತ್ತು ಕೂಡ ನಾವು ಶಾಂತಿಯನ್ನು ಕಾಪಾಡಬೇಕು,
ಸಂವಿಧಾನವನ್ನು ಬಿಟ್ಟು ನಾವು ಹೋಗಬಾರದು, ಕಾನೂನನ್ನು ಬಿಟ್ಟು ಹೋಗಬಾರದು ಅನ್ನಂತ ಮಾತು ಜನಾರ್ದನ್ ರೆಡ್ಡಿ ಅವರು ಅಲ್ಲಿ ಜಗಳ ಪ್ರಾರಂಭ ಆದಂತ ಹೇಳ್ತಾ ಇದಾರ. ಹೇಳುವಂತ ಟೈಮಲ್ಲಿ ಅಷ್ಟೊಳಗಡೆ ನಮಗೆ ಗೊತ್ತಾಯ್ತು ಯಾರು ಈ ರಾಜಶೇಖರ್ ಅನ್ನಂತ ಹುಡುಗ ಡೆತ್ ಆಗಿದೆ, ರಾಜಶೇಖರ್ ರೆಡ್ಡಿ ಅನ್ನಂತ ಹುಡುಗ ಡೆತ್ ಆಗಿದ್ದಾನೆ ಅಂತೇಳಿ. ನಾನು ಒಂದು ಕೇಳ್ತೀನಿ, ನನಗೆ ಮಾಧ್ಯಮದ ಸ್ನೇಹಿತರು ಕೇಳಿದಂತ ಟೈಮಲ್ಲಿ ಸತ್ಯವನ್ನು ಯಾರು ಮುಚ್ಚಿಡಕ್ಕಾಗಲ್ಲ, ಪ್ರಾಮಾಣಿಕವಾಗಿ ಹೇಳ್ತೇನೆ. ನಾನು ಬಹಳ ಧರ್ಮಕ್ಕೆ, ಸತ್ಯಕ್ಕೆ, ನಂತರ ಸಂವಿಧಾನಕ್ಕೆ, ಕಾನೂನಿಗೆ ಗೌರವ ಕೊಡಂತ ಮನುಷ್ಯ ನಾನು. ನನ್ನ 30 ವರ್ಷ ರಾಜಕಾರಣದಲ್ಲಿ ಯಾವುದೂ ಕೂಡ ಕೆಟ್ಟ ಕೆಲಸ ಮಾಡಕ್ ಹೋಗಲ್ಲ. ಕೆಟ್ಟ ಕೆಲಸ ಮಾಡಿದ್ದೀನಿ ಅವತ್ತು ರಾಜಕಾರಣನೇ ಬಿಡ್ತೀನಿ, ಅಲ್ಲಿ ಕೆಟ್ಟ ಕೆಲಸ ಮಾಡಕ್ ಹೋಗಲ್ಲ. ಯಾರನ್ನ ಹತ್ಯೆ ಮಾಡಿ ರಾಜಕಾರಣ ಮಾಡ್ತೀನಿ ಅಂದ್ರೆ ಆ ರೀತಿ ರಾಜಕಾರಣ ಮಾಡಕ್ ಹೋಗಲ್ಲ. ಯಾವತ್ತಿದ್ರೂ ಶಾಂತಿಯುತವಾದಂತ ಊರು ನಮ್ಮ ಊರು ಅನ್ನಂತ ಶಾಂತಿಯುತವಾದಂತ ಊರು. ಆ ಊರಿನಲ್ಲಿ ಈ ರೀತಿ ಒಬ್ಬ ವ್ಯಕ್ತಿಗಳು, ಶಾಸಕರು ಎಲ್ಲರಿಗೂ ಸೇರಿಕೊಂಡು ಶಾಸಕರು ಸಂವಿಧಾನವನ್ನು ಕಾಪಾಡಬೇಕಾದಂತ ವ್ಯಕ್ತಿಗಳೇ ಈ ರೀತಿ ದೌರ್ಜನ್ಯಗಳನ್ನು ಮಾಡಿ, ಈ ರೀತಿ ಕೇವಲ ಅವರು ದೌರ್ಜನ್ಯ ನಮ್ಮ ನಡೀತತೆ, ನಮ್ಮ ಸರ್ಕಾರ ಇದೆ ಅಂತೇಳಿ ಆ ಫೈರಿಂಗ್ಗಳನ್ನು ಮಾಡೋದಂತ ಕೆಲಸ ಏನಿದೆನೋ ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ದಯವಿಟ್ಟು ಇದರಲ್ಲಿ ಎಂತ ಪರಿಸ್ಥಿತಿಯಲ್ಲೂ ಕೂಡ ಯಾವುದೇ ರಾಜಕಾರಣ ಆ ಕಡೆ ಇದೆ ಈ ಕಡೆ ಇದೆ ಅಂತದ್ದು ಯಾವುದೂ ಇಲ್ಲ. ನಾನು ಕ್ಲಾರಿಟಿಯಾಗಿ ಹೇಳಿದ್ದೀನಿ. ಅವ್ರು ಗುಂಡು ಆರಿಸಿರೋಂತ ವ್ಯಕ್ತಿ ಅವರು ಸತೀಶ್ ರೆಡ್ಡಿ ಅವರಾಗಿರ್ಬೋದು, ನಂತರ ಇಲ್ಲ ಅಂದ್ರೆ ಅವರು ಬಾಡಿಗಾರ್ಡ್ಗಳಾಗಿರ್ಬೋದು, ಸರ್ಕಾರದಿಂದ ಪೊಲೀಸ್ ಮೇಲ್ನೋಟಕ್ಕೆ ನಾನು ನೋಡ್ತಾ ಇದ್ರಿಗಿನ ಇದು ಫೈರಿಂಗ್ ಏನಿದೆನೋ ಪೊಲೀಸ್ ಇರೋದ್ರಿಂದ ಆದಂತ ಫೈರಿಂಗ್ ಅಲ್ಲ ಅನ್ನಂತ ಸ್ಪಷ್ಟೀಕರಣ ಕೂಡ ಕೊಡ್ತೀನಿ ನಾನು ಕ್ಲಿಯರ್ ಆಗಿ. ಇದು ಖಾಸಗಿ ವ್ಯಕ್ತಿಗಳಿಂದನೇ ಫೈರ್ ಆಗಿರುವಂತದ್ದು. ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ಮಾಧ್ಯಮಗಳ ಸ್ನೇಹಿತರ ಮುಂದೆ ಹೇಳಿದೆ, ದಯವಿಟ್ಟು ತಾವು ನೋಡ್ರಿ, ನಾನು ತಪ್ಪು ಮಾಡಿನಂದ್ರೆ ಅವ್ರು ಪೊಲೀಸರು ಏನ್ ಕ್ರಮ ತಗೊಂತಾರ ತಗೊಳ್ಳಿ. ನಮಗೆ ಆ ಸಂಸ್ಕಾರದಿಂದ ಬೆಳೆದಂತವ್ರು ಅಲ್ರಿ, ಆ ಸಂಸ್ಕಾರದಿಂದ ಬೆಳೆದಂತವ್ರು ನಮ್ಮ ತಾಯಿ ತಂದರು ಹೋರಾಟದ ಮೂಲಕ ಮಾಡ್ಬೇಕು. ಮಗನೇ, ನೀನ್ ಯಾವತ್ತಿದ್ರಿ ಕೂಡ ನೀನೇನು ದೌರ್ಜನ್ಯ ಮಾಡಿ ರಾಜಕಾರಣ ಮಾಡ್ತೀನಿ ಅಂದ್ರೆ ಅವತ್ತು ದಿನ ಜನ ನಿನ್ನ ಮೂಲಿಗೆ ಕೂಡಿಸ್ತಾರಂತ ಹೇಳಿದ್ರು. ನಾವು ಯಾವತ್ತು ಕೂಡ ರಾಜಕಾರಣದಲ್ಲಿ ಗೆಲಿಲಿ ಸೋಲಿಲಿ ನಾವು ಧರ್ಮದ ಪರವಾಗಿದ್ದಂತ ವ್ಯಕ್ತಿಗಳು ಇವತ್ತಂತ ಪರಿಸ್ಥಿತಿಯಲ್ಲಿ ಅವರು ಏನು ಫೈರ್ ಮಾಡಿದಾರೋ, ನಾನು ಐಜಿ ಸಾಹೇಬರಿಗೆ, ಐಜಿ ಮೇಡಮ್ ಅವರಿಗೆ ಒಂದೇ ಮಾತು, ಮೇಡಮ್ ಅವರೇ ಇದು ಕೊಲೆ ಆಗಿದೆ, ಪಾಪ ಒಬ್ಬ ಅಮಾಯಕ ವ್ಯಕ್ತಿ ಅವನು ತೀರ್ಕೊಂಡೋಗಿದ್ದಾನ. ಆ ಮನುಷ್ಯನಿಗೆ ನ್ಯಾಯ ಸಿಗ್ಬೇಕಂದ್ರಿಗಿನ ಯಾರು ಗನ್ನಿಂದ ಯಾರಿಗೆ ಗುಂಡು ಹಾರಿದೆ, ಯಾರು ಆರಿಸಿದಾರ ಆ ದೇಹದಲ್ಲಿ ಯಾವ ಗುಂಡಿದೆ ಅದನ್ನು ಪತ್ತೆ ಹಚ್ಚಿರಿ ಅಂತ ಕೇಳಿದ್ದೀನಿ ನಾನು. ಇವತ್ತು ನಮ್ಮ ಕಡೆ ಇರುವಂತ ಗನ್ಮ್ಯಾನ್ಗಳು 2 ಗನ್ಮ್ಯಾನ್ಗಳ್ರಿ, ಒಬ್ರು ಬರ್ತಾರ್ರಿ, ಒಬ್ರು ಬರಲ್ರಿ. ಒಬ್ರು ಡ್ಯೂಟಿ ಇದ್ದಿದ್ದನ್ನ ಬಂದು ಬರ್ತಾರ್ರಿ, ಇನ್ನೊಂದು ಡ್ಯೂಟಿ ಇದ್ದಿದ್ದನ್ನ ಅವ್ರು ಅಬ್ಸೆಂಟ್ ಆಗ್ತಾರೆ, ಇವ್ರು ಬರ್ತಾರೆ. ನಮಗೆ ಒಂದು ಗನ್ಮ್ಯಾನ್ 2 ಗನ್ಮ್ಯಾನ್ ಇದ್ದಾರೆ. ಜನಾರ್ದನ್ ರೆಡ್ಡಿ ಹತ್ರ ಏನು 4 ಮಂದಿ ಗನ್ಮ್ಯಾನ್ ಇದ್ದಾರೆ. ಅವ್ರು ಗಂಗಾವತಿಯಲ್ಲಿ ಇರೋ ಕಾರಣ ಅವ್ರಿಗೆ 4 ಗನ್ಮ್ಯಾನ್ ಇದಾರ್ರಿ. ಹಂಗಾಗಿ ಅವ್ರು 4 ಗನ್ಮ್ಯಾನ್ಗಳ ಹತ್ರ, ನಮ್ಮಂತ ಗನ್ಮ್ಯಾನ್ಗಳ ಹತ್ರ, ಸೋಮಶೇಖರ್ ರೆಡ್ಡಿ ಇರೋಂತ ಗನ್ಮ್ಯಾನ್ಗಳ ಜೊತೆ ಅವರೆಲ್ಲರೂ ಕೂಡ ಬುಲೆಟ್ಗಳು ಎಲ್ಲ ಲೆಕ್ಕ ಇರ್ತವ್ರಿ, ಯಾವ ಮುಚ್ಚಿಡಕ್ಕಾಗಲ್ಲ. ಬುಲೆಟ್ ಎಲ್ಲ ಕೂಡ ಲೆಕ್ಕ ಇರೋಂತ ಟೈಮಲ್ಲಿ ಅವ್ರು ಲೆಕ್ಕ ಮಾಡ್ಕೊಳ್ಳಲ್ಲ. ಅದು ಬಂದು ಪೊಲೀಸರು ಕೊಡ್ತಾ ಇರುವಂತ ಬುಲೆಟ್ ಬಂದು 0.35 ಪೊಲೀಸರು ಕೊಡ್ತಾ ಇರುವಂತದ್ದು. ಇವ್ರು ಆರಿಸಿದಂತ ಗುಂಡು ಯಾವುದು 0.76 ಗುಂಡನ್ನ ಆರಿಸಿದಾರ ಇವತ್ತು. ಹಂಗಾಗಿ ನಾನೇನ್ ಹೇಳ್ತಾ ಇದ್ದೀನಿ, ನೀವು ಫೋರೆನ್ಸಿಕ್ ಕೊಡ್ರಿ, ಈ ಫೋರೆನ್ಸಿಕ್ ಕೊಡ್ರಿ, ಯಾರಿಲ್ಲ ಇಲ್ಲನಕ್ಕಾಗಲ್ಲ. ಫೋರೆನ್ಸಿಕ್ ಕೊಟ್ಟು ಆಮೇಲೆ ಯಾರು ತಪ್ಪಿದ್ರೋ ಅವ್ನು ಏನ್ ಕಾನೂನು ಕ್ರಮ ತಗೋಬೇಕಾ ತಗೊಳ್ರಿ ಅನ್ನಂತ ಮಾತನ್ನು ಹೇಳಿದ್ರಿ. ಅವ್ರು ಹೇಳ್ತಾ ಇದ್ರು, ಇಲ್ರಿ ನಾನು ಮನಸ್ಸು ಮಾಡಿದ್ರಿಗಿನ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ದೆ, ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಸುಟ್ಟಾಕ್ತಿದ್ದಿ,